ಹಲೋ ಹಾಯ್ ವೆಲ್ಕಮ್ ಟು CAD Nest ಯೂಟ್ಯೂಬ್ ಚಾನಲ್. ಸೊ ನಾನು ಸಾಗರ್. ಪ್ರೀವಿಯಸ್ ಸೆಕ್ಷನಲ್ಲಿ ನಾವೇನು ನೋಡಿದ್ವಿ ಅಂದರೆ ಗ್ರಾಸ್ ಸ್ಯಾಲರಿ ಬಗ್ಗೆ ತಿಳ್ಕೊತಾ ಬಂದಿದ್ವಿ ಅಲ್ವಾ. ಸೊ ಈ ಸೆಕ್ಷನಲ್ಲಿ ನಾವು ಪ್ರಾವಿಡೆಂಟ್ ಫಂಡ್ ಬಗ್ಗೆ ತಿಳ್ಕೊತಾ ಬರೋಣ. ಏನು ಪ್ರಾವಿಡೆಂಟ್ ಫಂಡ್ ಅಂದರೆ, ಆ್ಯಂಡ್ ಅಗೇನ್ ESI ಅಂದರೆ ಏನು, TDS ಅಂದರೆ ಏನು. ಪ್ರಾವಿಡೆಂಟ್ ಫಂಡ್ ಅಂದರೆ ನಥಿಂಗ್ ಬಟ್ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡುವಂಥದ್ದು. ಸೊ PF ಅಮೌಂಟ್ ನೀವೆಲ್ಲ ಕೇಳಿರ್ಬೋದು, PF. ಸೊ ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಜಾಬ್ಗೆ ಏನಕ್ಕೆ ಹೋಗ್ತಾರೆ ಅಂದರೆ PF ಅಮೌಂಟ್ ತೊಗೊಳೋದಕ್ಕೆ ಹೋಗ್ತಾರೆ. ಕೆಲಸ ಆದಮೇಲೆ PF ಅಮೌಂಟ್ BF ಬರುತ್ತೆ ಅವ್ರಿಗೇನು ಅಂತ ಈ ಥರ ಬರ್ಬೋದು. ಸೊ ವಾಟ್ ಈಸ್ PF, ಹೆಂಗೆ ಸಿಗುತ್ತೆ ನಮಗೆ PF ಅಮೌಂಟು ಅಂತಂದರೆ, ಸೊ ನಾವು ಎಷ್ಟು ವರ್ಷಗಳು ನಾವು ಕೆಲಸ ಮಾಡಿರ್ತೀವೋ ಅಷ್ಟು ವರ್ಷಗಳು ನನಗೆ ಮಂತ್ಲಿ PF ಅಮೌಂಟ್ ಕಟ್ ಆಗ್ತಾ ಬರುತ್ತೆ. ಸೊ ಮಂತ್ಲಿ PF ಅಮೌಂಟ್ ಕಟ್ ಆಗ್ತಾ ಬಂದಾಗ ಒಂದು ಅಷ್ಟು ಪರ್ಸೆಂಟೇಜ್ ಅಂತ ನಮಗೆ ಆಗ್ತಾ ಬರುತ್ತೆ. ಸೊ ಎಷ್ಟು ಪರ್ಸೆಂಟ್ ಆಗ್ಬೋದು, 10% PF ಅಮೌಂಟ್ ಕಟ್ ಆಗ್ತಾ ಬರುತ್ತೆ. ಸೊ PF ಅಂದ್ರೇನು, ಪ್ರಾವಿಡೆಂಟ್ ಫಂಡ್. ಇವಾಗ ಒಂದು ಕಂಪ್ನೀಲಿ ಒಬ್ಬ ಎಂಪ್ಲಾಯಿ 6 to 7 months ವರ್ಕ್ ಮಾಡಿರ್ತಾರೆ. ಹಾಗೆ PF ಅಮೌಂಟು ಕಟ್ ಆಗ್ತಾ ಬಂದಿರುತ್ತೆ. ಅದು ಇವಾಗ ಕೊನೆ ಟೈಮಲ್ಲಿ ಲೈಕ್ he left the company ಅಥವಾ ಕಂಪ್ನಿ ಬಿಟ್ಟು ಒನ್ಸ್ he left the company, ಒಂದ್ಸಲ ಕಂಪ್ನಿ ಬಿಟ್ಟೋದ್ಮೇಲೆ ಅದನ್ನು ಅವರು ಗೇನ್ ಮಾಡ್ಕೊಬೋದು. ಅವ್ರಿಗೇನಾದ್ರು ಲೈಕ್ ರಿಟೈರ್ಮೆಂಟ್ ಇತ್ತು, ಗೌರ್ಮೆಂಟ್ ಜಾಬ್ ಇತ್ತು ಅಂದರೆ ಅವರೇ ಮಂತ್ಲಿ ಅವ್ರೇನು ಮಾಡ್ತಾರೆ, ಅಮೌಂಟ್ನ ಪೇ ಮಾಡ್ತಾರೆ. ಸೊ ಇಷ್ಟು ದಿನ ನಾವೇನು ಮಾಡ್ತಾಯಿದ್ವಿ ಅಂದರೆ ಬೇಸಿಕ್ ಸ್ಯಾಲರಿ ಮೇಲೆ ಮಾಡ್ತಾ ಬರ್ತಾಯಿದ್ವಿ. ಬಟ್ ಇವಾಗ ನಾವೇನು ಮಾಡಬೇಕು ಅಂದರೆ = ಗ್ರಾಸ್ ಸ್ಯಾಲರಿ ಮೇಲೆ 10%ನ ಮಾಡ್ತೀವಿ. ಎಷ್ಟು ಪರ್ಸೆಂಟ್ ಮಾಡ್ತೀವಿ? 10%ನ ಮಾಡ್ತೀವಿ. ಸೊ ಅಮೌಂಟ್ ಎಷ್ಟು ಬರುತ್ತೆ? 4,170 rupees ಬರುತ್ತೆ. ಹಾಗೆಯೇ ನಾವೇನು ಮಾಡಬೇಕು, = ಗ್ರಾಸ್ ಸ್ಯಾಲರಿ ಮೇಲೆ 10%ನ ಮಾಡ್ತೀವಿ, ಲೈಕ್ ದಿಸ್. ಹೀಗೆ ನಾವು ಪ್ರಾವಿಡೆಂಟ್ ಫಂಡ್ನ ಪ್ರತಿಯೊಬ್ಬರದ್ದು ಕೌಂಟ್ ಮಾಡ್ಕೊತಾ ಬರ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ CAD Nest ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.